ಆದ್ರೂ ಕೂಡ ಹೆಂಗ್ ಫುಡ್ ಪಾಯ್ಸನ್ ಆಗುತ್ತೆ? ಏನೋ ಒಂದ್ ಎಡವಟ್ಟು ಆಗಿರ್ಬೇಕು. ಈಗ ಅದನ್ನ ಹುಡುಕ್ಬೇಕು. ಬಟ್ ಅಧಿಕಾರಿಗಳು 200 ಜನ ಅಸ್ವಸ್ಥರಾದ್ರೂ ಕೂಡ ಆ ಕಡೆ ತಿರುಗ್ ನೋಡಿಲ್ವಂತೆ. ಎಂತ ಅಧಿಕಾರಿಗಳು ಕೇಳಿ, ಇನ್ಯಾವ ಕೆಲಸ ಇರ್ಬೋದು ಘನಂದಾರಿ ಕೆಲಸ ಅವ್ರಗಳಿಗೆ ಜನದ ಜೀವಕ್ಕಿಂತ ಹೆಚ್ಚಾಗಿ? ಖಾಸಗಿ ಏನಿಲ್ಲ, ಪ್ರತಿ ವರ್ಷ ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ ಮಾಡ್ತಾನೆ ಇದ್ರು. ಅದೇ ರೀತಿ ಈ ವರ್ಷನೂ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಬಟ್ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ವಾಮಿಟ್, ಲೂಸ್ ಮೋಷನ್ ಆಗಿದೆ. ಕೆಲವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿದಿರಿ, ಕೆಲವ್ರನ್ನ ಖಾಸಗಿ ಹಾಸ್ಪಿಟಲ್ ಸೇರಿಸಿದಿರಿ. ಯಾರಿಗೇನು ತೊಂದರೆ ಇಲ್ಲ. ಬಟ್ ಲೂಸ್ ಮೋಷನ್, ವಾಮಿಟ್, ಸುಸ್ತಾಗೋದ್ರಿಂದ ಎಲ್ಲರೂ ಆರೋಗ್ಯ ಇದ್ದಾರೆ, ತೊಂದರೆ ಏನಿಲ್ಲ. ಸೊ ನೋಡ್ಬೇಕು ಏನಾಗಿದೆ. ಊರ್ ತುಂಬಾ ಮಾಡಿದ್ರು. ಮಿನಿಮಮ್ ಒಂದು 300-400 ಜನ ಮಾಡಿದ್ದಾರೆ ಊಟ. ಯಾರಿಗೂ ಏನು ಅಷ್ಟೊಂದು ಏನು ಪ್ರಾಬ್ಲಮ್ ಏನಿಲ್ಲ. ಫುಡ್ ಪಾಯ್ಸನ್ ಆಗಿದೆ. ನಮ್ಮನೆಯಲ್ಲಿ ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ತಮ್ಮ 3 ಜನಕ್ಕೂ ಆಗಿದೆ. ಸ್ವಲ್ಪ ಸುಸ್ತು, ಏನಿಲ್ಲ, ಗ್ಲೂಕೋಸ್ ಹಾಕಿದೀರಿ, ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಏನ್ ತೊಂದರೆ ಏನಿಲ್ಲ. ಸರ್, ಬೇರೆ ಕಡೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಒಂದಷ್ಟು ಜನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ, ಒಂದಷ್ಟು ಜನ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದಾರೆ. ಏನಿಲ್ಲ, ಪ್ರತಿ ವರ್ಷ ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ